ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಬಂದ್ಬಿಟ್ಟು KKR ವರ್ಸಸ್ ರಾಜಸ್ಥಾನದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಮೇನ್ ಗುರು ಇಲ್ಲಿ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಏನು ಮ್ಯಾಟ್ರ್ ಆಗಲ್ಲ ಅಂತಾರೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಟಾಸ್ ಗೆದ್ದರು. ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಡೌಟು. ಒಟ್ಟಿನಲ್ಲಿ ಮೇನ್ ಗುರು ಈ ರಾಜಸ್ಥಾನ ಒಂದು ಲೆವೆಲ್ಗೆ ಕಡಕ್ಕಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ್ ಅವರು ಫಸ್ಟ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೋಬೇಕು. ಒಟ್ಟಿನಲ್ಲಿ ಹೋದ ಮ್ಯಾಚ್ ಅವರು ಸೋತ್ಕೊಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಹೈ ಟೆನ್ಷನ್ ಮ್ಯಾಚ್ ಅಂತೂ ನಡೆಯುತ್ತೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ 190 ಟೀಮಲ್ಲಿ ಡಿಕಾಕ್ ಅವ್ರು ಇರ್ತಾರೆ ಅನ್ಬೋದು. ಸುನಿಲ್ ನಾಯರ್, ವೆಂಕಟೇಶ್ ಅಯ್ಯರ್, ಅಜಿಂಕ್ಯ ರಹಾನೆ, ರಿಂಕು ಸಿಂಗ್, ಆಂಡ್ರೆ ರಸೆಲ್, ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ. ಮೇನು ಇಲ್ಲಿ ವರುಣ್ ಚಕ್ರವರ್ತಿ ನೋಡಿದ್ರೆ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ರು RCB ಮೇಲೆ. ಅವರು ಒಂದು ಲೆವೆಲ್ಗೆ ಬೌಲಿಂಗ್ನ ಟೀಮಲ್ಲಿ ಪವರ್ ಪ್ಲೇಯಲ್ಲಾಗಲಿ ಹರ್ಷಿತ್ ರಾಣಾ ನನ್ನ ಪ್ರಕಾರ ಪವರ್ ಪ್ಲೇ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಹರ್ಷಿತ್ ರಾಣಾ ಆಗಲಿ ವರುಣ್ ಚಕ್ರವರ್ತಿ ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKR ಇಷ್ಟು ಚೆನ್ನಾಗಿರ್ತಾರೆ ಅನ್ಬೋದು. ಟೀಮ್ ಚೇಂಜಸ್ ನನ್ನ ಪ್ರಕಾರ 99% ಇರೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ರಾಜಸ್ಥಾನ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಸಂಜು ಸ್ಯಾಮ್ಸನ್ ಆಗಿ ಇರ್ತಾರೆ ಅನ್ಬೋದು. ಇಲ್ಲಿ ಮೇನು ಇಲ್ಲಿ ರಿಯಾಂಕ್ ಪರಾಗ್ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಿ ತುಂಬ ಚೆನ್ನಾಗಿ ಓಪನಿಂಗ್ ಮಾಡಬೇಕು ಅನ್ಬೇಕು. ಇಲ್ಲಿ ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಅವರು ಲಾಸ್ಟ್ವರೆಗೂ ಇರೋ ಚಾನ್ಸಸ್ ತುಂಬ. ಅವ್ರನ್ನ ಬೇಗ ಔಟ್ ಮಾಡಲಿ ಅಂದರೆ KKRಗೂ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಮೇನ್ ಗುರಿ ಜೋಪ್ರಾ ಆರ್ಚರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ರು. ಹೋದ ಮ್ಯಾಚಲ್ಲಿ 76 ರನ್ ಓಡಿಸ್ಕೊಂಡ್ರು. ಅವರು ಒಂಚೂರು ಒಂದು ಲೆವೆಲ್ಗೆ ಚೆನ್ನಾಗಿ ಬೌಲಿಂಗ್ ಮಾಡಬೇಕು. ಇಲ್ಲಿ ದೇಶ್ ಪಾಂಡೆನೂ ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ ತುಂಬ ತೀಕ್ಷ್ಣ ಅವರು ಅಷ್ಟೇ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲ್ಲ ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ್ ಟೀಮ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಹೊರತು ಅಂತ ಹೇಳ್ಕೊಳ್ಳೋ ಹರ್ಷಿತ್ ರಾಣಾ ಆಗಲಿ ಇಲ್ಲಿ ಮೇನು ಇಲ್ಲಿ ನಿತೀಶ್ ರಾಣಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ನನ್ನ ಮೇನು ಗುರು ಇಷ್ಟು ಜನ ಟೀಮಲ್ಲಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಟೋಟಲಾಗಿ ಆಡಿರೋದು ನೋಡೋದಾದರೆ 29 ಮ್ಯಾಚಲ್ಲಿ 14 ಮ್ಯಾಚು KKR ಗೆದ್ದಿದ್ರೆ 14 ಮ್ಯಾಚು ರಾಜಸ್ಥಾನ್ ಗೆದ್ದವ್ರೆ ಅನ್ಬೋದು. ಒಂದು ಮ್ಯಾಚ್ ನೋ ಲಾಸ್ ಆಗಿದೆ. ಮೇನ್ ಗುರು ಇವೆಲ್ಲ ಏನೇ ಇದ್ರು ಒಟ್ಟಿನಲ್ಲಿ ಇಲ್ಲಿ ಯಾರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೋತಾರೆ, ಒಟ್ಟಿನಲ್ಲಿ ಯಾರು ಜಾಸ್ತಿ ಸ್ಕೋರ್ ಹೊಡೆಯೋ ಚಾನ್ಸ್ ನನ್ನ ಪ್ರಕಾರ ಒಟ್ಟಿನಲ್ಲಿ ರಾಜಸ್ಥಾನ ಜಾಸ್ತಿ ಸ್ಕೋರ್ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. KKR ಒಟ್ಟಿನಲ್ಲಿ ಎಂಥ ಸಿಚುವೇಶನ್ ಇದ್ರು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ, ಹಂಗೆ ಟಕ್ಕರ್ ಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಾಜಸ್ಥಾನ್ ಅವರು ಒಂಚೂರು ಚೆನ್ನಾಗಿ ಆಡಬೇಕು ಅನ್ಬೇಕು. ಒಟ್ಟಿನಲ್ಲಿ ಮೇನು ಇಲ್ಲಿ ಸಂಜು ಸ್ಯಾಮ್ಸಂಗ್ ನೆಕ್ಸ್ಟ್ ಲೆವೆಲ್ ಹೈ ಟೆನ್ಷನ್ ಕ್ಯಾಪ್ಟನ್ಸಿನ ಮಾಡ್ತಾರೆ ಅನ್ಬೋದು. ಒಂಚೂರು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಈ KKR ವಿಚಾರದಲ್ಲಿ ನೋಡೋದಾದರೆ ಮೇನು ಇಲ್ಲಿ ಡಿಕಾಕ್ ಅವರು ಒಂಚೂರು ಚೆನ್ನಾಗಿ ಆಡಬೇಕು. ಇಲ್ಲಿ ಸುನಿಲ್ ನಾಯರ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೋದು. ಅಜಿಂಕ್ಯ ರಹಾನೆ ತುಂಬ ಚೆನ್ನಾಗಿ ಹೋದ ಮ್ಯಾಚಲ್ಲಿ ಆಡ್ಕೊಟ್ರು, ಅದು ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಇವರಿಬ್ಬರು ಒಂದೊಂದು ಮ್ಯಾಚ್ನ ಬರ್ತಿದ್ದಾರೆ ಅನ್ಬೋದು. ರಾಜಸ್ಥಾನ್ ಆಗಲಿ KKR ಆಗಲಿ ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಂಕು ಸಿಂಗ್ ಮತ್ತು ಆಂಡ್ರೆ ರಸೆಲ್ನ ಇವರು ಬೇಗ ಔಟ್ ಮಾಡಲಿಲ್ಲ ಅಂದರೆ ರಾಜಸ್ಥಾನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ರಾಜಸ್ಥಾನಿಗೆ ಅನ್ಬೋದು. ನನ್ನ ಪ್ರಕಾರ ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂದರೆ ನೀವು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಾನು ಹೇಳ್ತೀನಿ ಪಕ್ಕಾ ಗೆಲ್ಲೋ ಚಾನ್ಸಸ್ಸು. ನನ್ನ ಪ್ರಕಾರ ಇಲ್ಲಿ ರಾಜಸ್ಥಾನ 99% ಗೆಲ್ಲೋ ಚಾನ್ಸಸ್ ಇರುತ್ತೆ. ಲಾಸ್ಟ್ವರೆಗೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ಕೊತೀನಿ. ಒಟ್ಟಿನಲ್ಲಿ ಮೇನ್ ಗುರು ಗೆಲ್ತಾರೆ ಅಂದರೆ ಒಟ್ಟಿನಲ್ಲಿ KKR ಗೆಲ್ತಾರೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ರಾಜಸ್ಥಾನ್ಗೆ ಇದ್ದರೂ KKR ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ KKR ಗೆಲ್ತಾರೆ ಅನ್ಬೋದು. ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತೀರ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.